ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ವತಿಯಿಂದ ಇನ್ವೆಂಟ್ರಾ 2K25 24 ಗಂಟೆಗಳ ರಾಷ್ಟ್ರ ಮಟ್ಟದ ಹ್ಯಾಕಥಾನ್ ಸ್ಪರ್ಧೆಯನ್ನು ಅಕ್ಟೋಬರ್ 17ರಂದು ಉದ್ಘಾಟಿಸಲಾಯಿತು. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸ್ ಸಹಭಾಗಿತ್ವದೊಂದಿಗೆ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಮಾತನಾಡಿ, ಇಂದಿನ ಯುಗ ತಾಂತ್ರಿಕ ಯುಗ. ನಾವು ಕಲಿಯುವಾಗ ಗ್ರಂಥಾಲಯದಿಂದ ಪುಸ್ತಕ ಪಡೆಯುವುದು ಕಷ್ಟಕರವಾಗಿತ್ತು. ಇಂದಿನ ಇಂಟರ್ನೆಟ್ ಯುಗದಲ್ಲಿ ಎಲ್ಲಾ ಮಾಹಿತಿಯನ್ನ ಶೀಘ್ರದಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಅಂತರ್ಜಾಲದಲ್ಲಿ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ನಲ್ಲಿ ಎಲ್ಲಾ ಮಾಹಿತಿಗಳು ದೊರೆಯುತ್ತದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಆಡಳಿತದಲ್ಲಿಯೂ ಸಹ ಡಿಜಿಟಲೈಸೇಷನ್ ತುಂಬಾ ಬದಲಾವಣೆಗಳನ್ನು ತಂದಿದೆ. ಅಧಿಕಾರಿಗಳು ಸಹಿತ ಯಾವುದೇ ಕಾರ್ಯವನ್ನ ವಿಳಂಬ ಮಾಡದೆ ಜಾಗರೂಕತೆಯಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಜಗತ್ತಿಗೆ ತಿಳಿಯಪಡಿಸಬಹುದಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ತಂತ್ರಜ್ಞಾನದ ಬಳಕೆಯಿಂದಾಗಿ ಅನೇಕ ಸರ್ಜರಿಗಳನ್ನು ರೋಬೋಟ್ಗಳಿಂದ ಯಶಸ್ವಿಯಾಗಿ ಮಾಡುತ್ತಿದ್ದಾರೆ. ಸಾರಿಗೆಯಲ್ಲಿಯೂ ತಂತ್ರಜ್ಞಾನದ ಬಳಕೆಯಿಂದಾಗಿ ವಾಹನಗಳ ಕ್ಷಮತೆ ಹೆಚ್ಚಿದೆ. ತಾಂತ್ರಿಕ ಕೌಶಲಗಳನ್ನು ಸಮಾಜಕ್ಕೆ, ದೇಶಕ್ಕೆ ಒಳ್ಳೆಯದಕ್ಕಾಗಿ ಬಳಸಿ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಸಾರ ರಾಂಪುರೆ ಮಾತನಾಡಿ, ಈ ಸ್ಪರ್ಧೆ ವಿದ್ಯಾರ್ಥಿಗಳಿಗೆ ಸೃಜನಶೀಲತೆ, ತಾಂತ್ರಿಕ ಜ್ಞಾನ, ಸಹಯೋಗ, ನಾವೀನ್ಯತೆಯನ್ನು ಪ್ರದರ್ಶಿಸಲು, ತಮ್ಮ ಕೌಶಲವನ್ನು ವ್ಯಕ್ತಪಡಿಸಲು ಹಾಗೂ ನೈಜ ಪ್ರಪಂಚದ ಸವಾಲುಗಳಿಗೆ ತಂತ್ರಜ್ಞಾನ ಆಧಾರಿತ ಪರಿಹಾರ ಕಂಡುಹಿಡಿಯಲು ಒಂದು ಒಳ್ಳೆಯ ವೇದಿಕೆಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಹಾಗೂ ಬೇರೆ ಬೇರೆ ರಾಜ್ಯಗಳಿಂದ 305 ತಂಡಗಳ ಪೈಕಿ 125 ಆಯ್ಕೆಯಾಗಿದ್ದು, ಅವುಗಳಲ್ಲಿ 102 ತಂಡಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ. ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯ ಎಂದರು. ಈ ಸ್ಪರ್ಧೆಯಲ್ಲಿ ಬೇರೆ ಬೇರೆ ಕಾಲೇಜುಗಳಿಂದ ಬಂದಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಅವರೊಂದಿಗೆ ಸಂಪರ್ಕ ಬೆಳೆಸಿಕೊಂಡು ತಾಂತ್ರಿಕ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಎಂದು ಕರೆ ನೀಡಿದ್ರು. ಗೌರವಾನ್ವಿತ ಅತಿಥಿಗಳಾಗಿ ಚಿಕ್ಕೋಡಿ ತಹಶೀಲ್ದಾರರಾದ ರಾಜೇಶ್ ಬುಡ್ಲೆ ಆಗಮಿಸಿದ್ರು. ಸಂಯೋಜಕರಾದ ಡಾಕ್ಟರ್ ಬಾಹುಬಲಿ ಅಕಿವಾಟೆ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಡಾಕ್ಟರ್ ಸಂಜಯ್ ಅಂಕಲಿ ಸ್ವಾಗತಿಸಿದ್ರು. ಡಾಕ್ಟರ್ ಸುನೀಲಾ ಹೆಬ್ಬಾಳೆ ಅತಿಥಿಗಳನ್ನು ಪರಿಚಯಿಸಿದ್ರು. ಪ್ರೊಫೆಸರ್ ಸಂಜು ಕಪಲಿ ವಂದಿಸಿದ್ರು. ಡಾಕ್ಟರ್ ವೀರಣ್ಣ ಮೋದಿ, ಡಾಕ್ಟರ್ ಜಗನ್ನಾಥ ಜಾಧವ್, ಡಾಕ್ಟರ್ ಸಚಿನ್ ಮೆಕ್ಕಳಕಿ, ಡಾಕ್ಟರ್ ಸಂಜಯ ಹನಗಂಡಿ, ಡಾಕ್ಟರ್ ಸಂಜಯ್ ಪೂಜಾರಿ, ಪ್ರೊಫೆಸರ್ ಸುನಿಲ್ ಶಿಂದೆ, ಪ್ರೊಫೆಸರ್ ಸಂಗೀತಾ ವಾಟೆಗಾಂವ್ಕರ, ಪ್ರೊಫೆಸರ್ ಪ್ರದೀಪ ಹೊದ್ಲೂರ ಹಾಗೂ ಸಿಬ್ಬಂದಿಗಳು, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.